ಹರೇ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಾಯತ್ರಿ ಮಂತ್ರಗಳ ಜಪದ ಫಲ ಹಾಗೂ ನಿಯಮಗಳು. ಭೂಮಿಯ ಸಮಸ್ತ ಸನಾತನ ಧರ್ಮದ ಭಕ್ತ ಜನರಿಗೆ ಭಕ್ತಿ ಮತ್ತು ಜ್ಞಾನ ಭಂಡಾರ ವಾಹಿನಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬ್ರಹ್ಮಶಕ್ತಿಯ ಸೂರ್ಯ ಸ್ವರೂಪಿಣಿ ವೇದಮಾತೆ ಜ್ಞಾನಪ್ರದಾಯಿನಿ ಗಾಯತ್ರಿ ದೇವಿಯ ಮಂತ್ರದ ಜಪದ ಮಹತ್ವ, ಅದರ ನಿಯಮಗಳು ಹಾಗೂ ಫಲಶ್ರುತಿ ಕುರಿತು ತಿಳಿದುಕೊಳ್ಳೋಣ. ಗಾಯತ್ರಿ ಮಂತ್ರದ ಜಪದ ಫಲ ಹಾಗೂ ನಿಯಮಗಳು. 1. ಭಾನುವಾರದಂದು ಅಗಮರ್ಷಣ ಸ್ನಾನ ಮಾಡಿ ಸಹಸ್ರ ಗಾಯತ್ರಿ ಜಪ ಮಾಡಿದರೆ ಆಯು ಆರೋಗ್ಯ ಹಾಗೂ ಐಶ್ವರ್ಯವು ಲಭಿಸುತ್ತದೆ. 2. ರೋಗಿಯನ್ನು ಮುಟ್ಟಿಕೊಂಡು 3 ದಿನಗಳ ಕಾಲ ಸಹಸ್ರ ಗಾಯತ್ರಿ ಜಪ ಮಾಡಿದರೆ ರೋಗವು ನಿವೃತ್ತಿಯಾಗುವುದು. 3. ಜಪ ಮಾಡುವ ಮೊದಲು ಗಾಯತ್ರಿ ಹೃದಯವನ್ನು ಪಠಿಸಬೇಕು. ಜಪದ ನಂತರ ಗಾಯತ್ರಿ ಕವಚವನ್ನು ಪಾರಾಯಣ ಮಾಡಿ ಮಂತ್ರಿತ ನೀರನ್ನು ಕುಡಿಸಿದರೆ ಮಾಟ, ಶೂನ್ಯ, ಅಭಿಚಾರ ಕರ್ಮಗಳು ನಾಶವಾಗುತ್ತದೆ. 4. ಗಾಯತ್ರಿ ಕವಚವನ್ನು ಪಾರಾಯಣ ಮಾಡಿ ಮಂತ್ರಿತ ನೀರನ್ನು ದೇವರಿಗೆ ಅಥವಾ ಪ್ರತಿಷ್ಠಿತ ಬಿಂಬಕ್ಕೆ ಪ್ರೋಕ್ಷಿಸಿದರೆ ಪುನಃ ಚೈತನ್ಯ ಪ್ರಾಪ್ತಿಯಾಗುವುದು. 5. ಗಾಯತ್ರಿ ಯಂತ್ರದ ಜಪದಿಂದ ಹಾಗೂ ಯಜ್ಞದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಜನನ ಮರಣದಂತಹ ದುಃಖಗಳು ಕಡಿಮೆಯಾಗುತ್ತದೆ. 6. ಓಂ ಶ್ರೀಂ ತತ್ಸವಿತುರ್ವರೆಣ್ಯಂ ಹ್ರೀಂ ಭರ್ಗೋ ದೇವಸ್ಯ ಧೀಮಹಿ ಆಂ ಧಿಯೋ ಯೋ ನಃ ಪ್ರಚೋದಯಾತ್ ಎಂದು ಜಪಿಸಿದರೆ ಗಾಯತ್ರಿ ಅನುಗ್ರಹದಿಂದ ಅಖಂಡ ಸಾಧನೆಯಾಗುವುದು. 7. ಗಾಯತ್ರಿ ದೇವಿಯ ಜಪದ 3 ವಿಧಗಳು. ಉಚ್ಚಸ್ವರದಲ್ಲಿ ಜಪ ಮಾಡಿದರೆ 10 ಭಾಗ ಫಲ ಪ್ರಾಪ್ತಿಯಾಗುವುದು. ಏಕಾಂತದಲ್ಲಿ ಜಪ ಮಾಡಿದರೆ 50 ಭಾಗ ಫಲ ಪ್ರಾಪ್ತಿಯಾಗುವುದು. ಮಾನಸಿಕ ಜಪ ಮಾಡಿದರೆ 100 ಭಾಗ ಪೂರ್ಣ ಫಲ ಪ್ರಾಪ್ತಿಯಾಗುವುದು. 8. ಗಾಯತ್ರಿ ಜಪ ಮಾಡುವಾಗ ಮಧ್ಯಮ ಬೆರಳಿನ ಕೆಳಗಿನ 2 ಪರ್ವಗಳನ್ನು ಲೆಕ್ಕಿಸಬಾರದು. ಅಂದರೆ ಬೆರಳಿನ ಆ ಭಾಗಗಳಲ್ಲಿ ಜಪಮಾಲೆಯನ್ನು ಸರಿಸುವಂತಿಲ್ಲ. 9. ಗಾಯತ್ರಿ ಮಂತ್ರವನ್ನು ಮಾನಸಿಕ ಜಪ ಮಾಡಿದವರಿಗೆ ಜನ್ಮಾಂತರದ ದೋಷಗಳು ಹಾಗೂ ಈ ಜನ್ಮದ ಪಾಪದೋಷಗಳು ದೂರವಾಗುತ್ತದೆ. 10. ಗಾಯತ್ರಿ ಮಂತ್ರದ ಜಪಕ್ಕೆ ಜಪಮಾಲೆ ಅಥವಾ ಪರ್ವಗಣನೆಯ ಅನುಸರಣ ಮಾಡುವುದು ಅಗತ್ಯ. 11. ಗಾಯತ್ರಿ ಮಂತ್ರದ ಜಪ ಮಾಡುವಾಗ ಮೈ ಮೇಲೆ ವಸ್ತ್ರವನ್ನು ಹೊದ್ದಿಕೊಂಡಿರಬೇಕು. ಇಲ್ಲದಿದ್ದರೆ ಮಾಡಿದ ಜಪವು ಪೂರ್ಣ ಫಲವನ್ನು ನೀಡುವುದಿಲ್ಲ. 12. ಸಹಸ್ರ ಗಾಯತ್ರಿ ಜಪ ಮಾಡಿದವರಿಗೆ ರೋಗನಾಶ, ದೇಹಶುದ್ಧಿ ಮತ್ತು ಸುಖಮಯ ಜೀವನ ಪ್ರಾಪ್ತಿಯಾಗುವುದು. 13. ಲಕ್ಷ ಗಾಯತ್ರಿ ಜಪ ಮಾಡಿದವರಿಗೆ ಮಹಾರೋಗ, ಶಾಪ, ಗೋಹತ್ಯೆ, ಭ್ರೂಣಹತ್ಯೆ, ದಾನ ಸ್ವೀಕರಣೆ, ಅನ್ಯ ಸೇವಾವೃತ್ತಿ, ಪಿತೃಕರ್ಮ, ದೇವಕರ್ಮ, ಋಷಿಕರ್ಮ ಲೋಪಗಳು ನಾಶವಾಗಿ ಉತ್ತಮ ಜೀವನ, ದೇವತಾನುಗ್ರಹದಿಂದ ಮೋಕ್ಷವು ಲಭಿಸುವುದು. ಹೀಗೆ ವಿಶ್ವಾಮಿತ್ರ ಮಹರ್ಷಿಗಳು ಗಾಯತ್ರಿ ಮಂತ್ರದ ಜಪದ ಮಹತ್ವವನ್ನು ಒತ್ತಿ ಹೇಳಿ ಇದರ ಸರಿಯಾದ ಆಚರಣೆಯಿಂದ ಭಕ್ತರು ಅಪಾರ ಶಕ್ತಿಯನ್ನು, ದಿವ್ಯ ಅನುಗ್ರಹವನ್ನು ಹಾಗೂ ಪರಿಪೂರ್ಣ ಫಲವನ್ನು ಪಡೆಯಬಹುದು ಎಂದು ವಿವರಿಸಿದ್ದಾರೆ. ಅವರ ಈ ಮಹತ್ತರ ಮಾರ್ಗದರ್ಶನವು ಜಪ ಮಾಡುವ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಪ್ರಗತಿಯ ದೀಪವಾಗಿ ಬೆಳಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸನಾತನ ಧರ್ಮದ ಆಧ್ಯಾತ್ಮಿಕ ಲೋಕದಲ್ಲಿ ಪ್ರಮುಖ ಸ್ಥಾನ ಪಡೆದ ಗಾಯತ್ರಿ ಮಂತ್ರಗಳು ಮತ್ತು ಅವುಗಳ ಪ್ರಯೋಜನಗಳನ್ನು ಆಳವಾಗಿ ತಿಳಿಯೋಣ. ಈ ಮಂತ್ರಗಳು ನಮ್ಮನ್ನು ಭಕ್ತಿಯ ಮಾರ್ಗದಲ್ಲಿ ಪರಿಪೂರ್ಣ ಯುಕ್ತಿಯೊಂದಿಗೆ ಸಾಗಲು ಪ್ರೇರೇಪಿಸುತ್ತದೆ. ಗಾಯತ್ರಿ ಮಂತ್ರದ ಸಾಮರ್ಥ್ಯದಿಂದ ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ಉದ್ದೇಶವನ್ನು ಸಾಧಿಸಬಹುದು. ಮುಂದಿನ ದಿನಗಳಲ್ಲಿ ನಾವು 300 ಗಾಯತ್ರಿ ಮಂತ್ರ ಮತ್ತು ಅವುಗಳ ಪ್ರಯೋಜನಗಳನ್ನು ಅಧ್ಯಯನ ಮಾಡಲಿದ್ದೇವೆ. ಈ ಮಂತ್ರಗಳು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಬೆಳಗಿಸಲು, ಭಕ್ತಿ ಮತ್ತು ಸಿದ್ಧಿಯನ್ನು ಹೆಚ್ಚಿಸಲು ಹಾಗೂ ಶ್ರೇಷ್ಠ ಜೀವನ ಮಾರ್ಗವನ್ನು ನಿರ್ಧರಿಸಲು ಸಹಾಯ ಮಾಡಲಿದೆ. ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆಯ ರಹಸ್ಯಗಳನ್ನು ಮುಂಬರುವ ಸಂಚಿಕೆಯಲ್ಲಿ ತಿಳಿಯೋಣ. ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಭಕ್ತಿ ಮತ್ತು ಸಿದ್ಧಿಯನ್ನು ಪಡೆಯಲು ಸಹಾಯವಾಗುತ್ತದೆ. ಸಮಸ್ತ ಲೋಕ ಸುಖಿನೋ ಭವಂತು. ಧನ್ಯವಾದಗಳು. ಓಂ ತತ್ಸತ್.